ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನ ಓಪನ್ ಆಗಿದೆ. ವಿದ್ಯಾರ್ಥಿ ವೇತನ ಎಷ್ಟಪ್ಪ ಅಂದರೆ 1,100 ರೂಪಾಯಿಂದ 11,000ವರೆಗೆ ವಿದ್ಯಾರ್ಥಿ ವೇತನ ನೀಡ್ತಾರೆ. ವಿದ್ಯಾರ್ಥಿ ವೇತನ ಪಡಿಬೇಕಂದ್ರೆ ಏನೇನು ಅರ್ಹತೆ ಹೊಂದಿರಬೇಕಂದ್ರೆ ಲೇಬರ್ ಕಾರ್ಡ್ ಹೊಂದಿರಬೇಕು. ಮತ್ತು ಪೋಷಕರ ಮಾಸಿಕ ಆದಾಯವು ತಿಂಗಳಿಗೆ 35,000ಕ್ಕಿಂತ ಕಡಿಮೆ ಇರಬೇಕು. ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಕನಿಷ್ಠ 50% ಹೊಂದಿರಬೇಕು. SC ST ವಿದ್ಯಾರ್ಥಿಗಳು 45% ಹೊಂದಿರಬೇಕು. ಅಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುತ್ತೆ. ದಾಖಲಾತಿ ಏನಪ್ಪ ಅಂದರೆ ಪೋಷಕರ ಉದ್ಯೋಗ ಪ್ರಮಾಣ ಪತ್ರ ಅಂದರೆ ಲೇಬರ್ ಕಾರ್ಡ್ ಹೊಂದಿರಬೇಕು. ವಿದ್ಯಾರ್ಥಿಗಳ ಅಥವಾ ಪೋಷಕರ ಮೊಬೈಲ್ ಸಂಖ್ಯೆ ಇರಬೇಕು. ವಿದ್ಯಾರ್ಥಿ ಆಧಾರ್ ಕಾರ್ಡ್, ಪೋಷಕರ ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಹೊಂದಿರಬೇಕು. ವಿದ್ಯಾರ್ಥಿಯ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ಹೊಂದಿರಬೇಕು. ವಿದ್ಯಾರ್ಥಿಗಳ ಬ್ಯಾಂಕ್ ಪಾಸ್ಬುಕ್ ಇರಬೇಕು. ಯಾವ ತರಗತಿಗಳಿಗೆ ಎಷ್ಟು ವಿದ್ಯಾರ್ಥಿ ವೇತನ ಬರುತ್ತೆ ಅಂತ ನೋಡೋಣ. 1ನೇ ತರಗತಿಯಿಂದ 4ನೇ ತರಗತಿ ವಿದ್ಯಾರ್ಥಿಗಳಿಗೆ 1,100 ರೂಪಾಯಿ, 5ನೇ ತರಗತಿಯಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ 1,250 ರೂಪಾಯಿ, 9ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 3,000 ರು, ಫಸ್ಟ್ PU ಮತ್ತು ಸೆಕೆಂಡ್ PU ವಿದ್ಯಾರ್ಥಿಗಳಿಗೆ 4,600 ರು, ಪದವಿ ವಿದ್ಯಾರ್ಥಿಗಳಿಗೆ 6,000 ರು, BE BTech ವಿದ್ಯಾರ್ಥಿಗಳಿಗೆ 10,000 ರು, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ 10,000 ರು, ಪಾಲಿಟೆಕ್ನಿಕ್, ಡಿಪ್ಲೊಮೊ, ITI ವಿದ್ಯಾರ್ಥಿಗಳಿಗೆ 4,600 ರು, BSc ನರ್ಸಿಂಗ್ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ 10,000 ರು, ಹಾಸಿಗೆ ವಿದ್ಯಾರ್ಥಿಗಳಿಗೆ 6,000 ರು, ವೈದ್ಯಕೀಯ ಅಂದರೆ MBBS ವಿದ್ಯಾರ್ಥಿಗಳಿಗೆ 11,000 ರು, LLB ಮತ್ತು LLM ವಿದ್ಯಾರ್ಥಿಗಳಿಗೆ 10,000 ರು, D.Ed ವಿದ್ಯಾರ್ಥಿಗಳಿಗೆ 4,600 ರು. ಇಲ್ಲಿ ಕೊಟ್ಟಿರುವಂಥ ಲಿಂಕಿನಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವಾಗಪ್ಪ ಅಂದರೆ 31/5/2024 ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ. ಇದೇ ತರಹದ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.